भारत माता की जय। संजन ब्रो भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जाए तव शुभ आशीष मारे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 बोलो भारत माता के जय। ಟೌನ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಮೊದಲನೇದಾಗಿ ನಮ್ಮ ಷೇರುದಾರರಿಗೆ, ಹೊಸಕೋಟೆ ಜನತೆಗೆ, ನಮ್ಮ ಠೇವಣಿದಾರರಿಗೆ, ನಮ್ಮ ಗ್ರಾಹಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೋರ್ತಾ, ಇಲ್ಲಿ ನೆರೆದಿದ್ದಕ್ಕಂಥ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ನಮ್ಮ ಸಿಬ್ಬಂದಿ ವರ್ಗ ಮತ್ತು ಇನ್ನು ನಾಗರಿಕರಿಗೆ ಎಲ್ಲರಿಗೂ, ನಮ್ಮ ಹಿರಿಯ ಸದಸ್ಯರಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಶುಭಾಶಯ ಕೋರ್ತಾ, ನಾಳೆ ನಮ್ಮದು ಇನ್ನೊಂದು ಮುಖ್ಯ ವಿಷಯ ಪ್ರಸ್ತಾಪ ಮಾಡಬೇಕು. ನಾಳೆ ನಮ್ಮದು GBM ಇದೆ, ಅದು ಸರ್ವ ಸದಸ್ಯರ ಸಭೆ ಇದೆ, 113ನೇ ಸರ್ವ ಸದಸ್ಯರ ಸಭೆ ಇದೆ. ಅದಕ್ಕೆಲ್ಲ ಷೇರುದಾರರು ತಪ್ಪದೆ ಹಾಜರಾಗಿ ಅವರ ಸಲಹೆ ಅಭಿಪ್ರಾಯಗಳನ್ನ ನೀಡಬೇಕು ಅಂತ ಈ ಮುಖಾಂತರ ನಾನು ಎಲ್ಲರಿಗೂ ಕೋರ್ಕೊಳ್ತೀನಿ. ಮತ್ತೊಮ್ಮೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಎಲ್ಲರಿಗೂ ಹಿಂದೆ ಬರ್ರಿ ಸರ್. ಇಡೀ ಭಾರತವನ್ನು ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೇವೆ. ಏನಂದರೆ ವಿಶೇಷ, ನಾವು ಬ್ರಿಟಿಷನ ಸ್ವಾತಂತ್ರ್ಯ ಪಡಬೇಕಾದ್ರೆ ಏನು ಯುದ್ಧಗಳು ಮಾಡಿ ಅವರೆಲ್ಲ ಮನೆ ದನ ಮಕ್ಕಳಿಗೆಲ್ಲ ಜೀವದಾನ ಮಾಡಿ ನಮ್ಮ ಸ್ವಾತಂತ್ರ್ಯ ಕೊಡ್ತಾರೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲ ನಮ್ಮ ಟೌನ್ ಬ್ಯಾಂಕಿನ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ನಾಳೆ GBM ಇರೋದ್ರಿಂದ ಎಲ್ಲ ಸದಸ್ಯರು ಬಂದು ಅಲ್ಲಿ ಸಹಿ ಮಾಡಿ ಅವ್ರದ್ದು ಸೂಚನೆ ಕೊಡಬೇಕು, ಮಾರ್ಗದರ್ಶನ ಏನನ್ನ ಇದ್ದರೆ ಕೊಡಬೇಕಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ನೀವೆಲ್ಲರೂ ಕೂಡ ಬಂಧುಗಳು, ಈ ದಿನ 80ನೇ ವಸಂತರ ವರ್ಷಗಳ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಾವು ಈ ದಿನ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಕೇಂದ್ರ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಭೆಗೆ ಈ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ S. ಮಂಜುನಾಥ್ರವರು, ಉಪಾಧ್ಯಕ್ಷರಾದ ಬೈರಿ ಜಾನ್ರವರು ಹಾಗೂ ನನ್ನ ಎಲ್ಲ ನಿರ್ದೇಶಕರು, ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು, ಅದರ ಜೊತೆಗೆ ನನ್ನ ಆತ್ಮೀಯ ನೌಕರರು ಮತ್ತು ಮೀಡಿಯಾದವರು ಹಾಗೂ ಹಿರಿಯ ಸಹೋದ್ಯೋಗಿಗಳು ಮತ್ತು ಹಿರಿಯ ನಿರ್ದೇಶಕರು, ಹಿರಿಯ
ಷೇರ್ದಾರರಾದ ಓರ ವೆಂಕಟೇಶಣ್ಣವರು ಮತ್ತು ನಮ್ಮ ವಕೀಲರಾದ ರಾಜಾರಾಮಣ್ಣವರು ಮತ್ತು ಇನ್ನೊಬ್ಬ ನನ್ನ ಮಾಜಿ ಬ್ಯಾಂಕಿನ ನೌಕರರಾದ GS ಮಂಜುನಾಥ್ರವರು ಹಾಗೂ ಇತರ ಬಹಳ ಮುಖಂಡರು ಈ ದಿನ ಈ ಒಂದು ಸುಂದರ ಧ್ವಜಾರೋಹಣ ಸಭೆಗೆ ನಾವೆಲ್ಲ ಸೇರಿದ್ದೀವಿ. ಈ ದಿನ ಒಂದೇ ಮಾತರಂ ಗೀತೆಯನ್ನು ಪ್ರಾರಂಭ ಮಾಡಿ ಸುಮಾರು 150 ವಸಂತಗಳನ್ನ ನಾವು ಕಳೆದಿದ್ದೀವಿ. ದಿಲ್ಲಿಯ ಕೆಂಪುಕೋಟೆಯಲ್ಲಿ ಈ ದಿನ ವಿಶೇಷವಾಗಿ 150ನೇ ವರ್ಷದ ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಯನ್ನು ಪ್ರಾರಂಭ ಮಾಡಿ ಧ್ವಜಾರೋಹಣ ಮಾಡುವಂಥದ್ದು ಕಾರ್ಯಕ್ರಮ, ಆನಂತರ ರಾಷ್ಟ್ರಗೀತೆಯನ್ನು ಹಾಡುವಂಥ ಕಾರ್ಯಕ್ರಮ. ಈಗಾಗಲೇ ನಮ್ಮ ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಎಲ್ಲ ಲೋಕಸಭಾ ಸದಸ್ಯರು ಇಡೀ ನಾಡಿನ ಪರವಾಗಿ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿದ್ದಾರೆ. ಬಂಧುಗಳೇ, ನಾವು ಈ ಸ್ವತಂತ್ರ ಭಾರತ, ನಮ್ಮ ಸ್ವತಂತ್ರ ಭಾರತವನ್ನು ಸ್ವತಂತ್ರಪಡಿಸಲಿಕ್ಕೆ ಸರಿಸುಮಾರು 450 ವರ್ಷಗಳೇ ಆಗಿದೆ. ಹೋರಾಟ ಮಾಡಿ 90 ವರ್ಷಗಳ ಕಾಲ ನಿರಂತರ ಹೋರಾಟ. ನಮ್ಮ ಭಾರತೀಯರು ಸಾವು ನೋವು ಎಲ್ಲ ರೀತಿಯ ನಾವು ಕೊಟ್ಟಂಥ ಆ ಬ್ರಿಟಿಷರು ಕೊಟ್ಟಂಥ ಬಾಧೆಗಳನ್ನ ಸಹಿಸಿಕೊಂಡು ಇಡೀ ದೇಶವನ್ನು ಸ್ವಾತಂತ್ರ್ಯ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈ ದಿನ ಸ್ವತಂತ್ರರಾಗುವುದಕ್ಕೆ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಇಡೀ ದೇಶದ ಭಾಗಗಳನ್ನು ನಮ್ಮ ಭಾರತ, ಅಖಂಡ ಭಾರತದಲ್ಲಿದ್ದಂಥ ನಾವು ಈ ಬ್ರಿಟಿಷರ ಆಳ್ವಿಕೆ, ಬ್ರಿಟಿಷರ ನಮಗೆ ಕೊಟ್ಟಂಥ ದೌರ್ಜನ್ಯ, ಬ್ರಿಟಿಷರು ಕಸಿದಿಗೆ ಹೋದಂಥ ನಮ್ಮಲ್ಲಿರುವಂಥ ವಜ್ರ ವೈಡೂರ್ಯಗಳು ಮತ್ತು ಇತರೆ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿ ಅವರೆಲ್ಲರೂ ಕೂಡ ನಮ್ಮನ್ನು ಬಂಧನ ಮುಕ್ತರಾಗಿ ಮಾಡಲಿಕ್ಕೆ ನಮ್ಮ ಹಿರಿಯರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾಳಷ್ಟು ಶ್ರಮವಹಿಸಿ 90 ವರ್ಷಗಳ ಕಾಲ ನಿರಂತರ ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿದ್ದೀವಿ. ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ನಮ್ಮ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಇಡೀ ದೇಶದ ಸ್ವತಂತ್ರವಾಗಿದೆ ಅಂತಂದರೆ ನಾವೆಲ್ಲರೂ ಕೂಡ ನಮ್ಮ ಹಿರಿಯರಿಗೆ ನಾವು ನಮನ ಸಲ್ಲಿಸಬೇಕಾಗುತ್ತೆ. ಬಂಧುಗಳೇ, ಈಗಾಗಲೇ ನಮ್ಮ ಸ್ವತಂತ್ರದ ಭಾರತವನ್ನು ನಾವು ಆರಿಸಿದ್ದೀವಿ. ಕಾರಣ ಏನು ಅಂತಂದರೆ ನಾವೆಲ್ಲರೂ ಕೂಡ ಸ್ವತಂತ್ರರು, ನಾವೆಲ್ಲ ಕೆಲಸಗಳು ಕೂಡ ಸ್ವತಂತ್ರವಾಗಿ ಮಾಡ್ತೀವಿ, ಸ್ವತಂತ್ರವಾಗಿ ಮಾಡಬೇಕು. ಇಡೀ ದೇಶವನ್ನು ಸ್ವತಂತ್ರ ದೇಶವನ್ನಾಗಿ ಮಾಡಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತಾನೆ. ಬಂಧುಗಳೇ, ಅದರ ಜೊತೆಗೆ ಈಗಾಗಲೇ 2 ಉತ್ಸವಗಳ ರಾಷ್ಟ್ರಧ್ವಜವನ್ನು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಹಾರಿಸುವಂಥ ಸಂದರ್ಭ. ಒಂದು ಸ್ವತಂತ್ರ ದಿನಾಚರಣೆ, ಇನ್ನೊಂದು ಗಣರಾಜ್ಯೋತ್ಸವ ದಿನಾಚರಣೆ. ಸ್ವತಂತ್ರ ದಿನಾಚರಣೆ ಎಂದು ನಾವು ಏನು ನಮ್ಮ ರಾಷ್ಟ್ರೀಯ ಫ್ಲ್ಯಾಗ್ ಧ್ವಜವನ್ನು ಕೆಳಗಡೆಯಿಂದ ಮೇಲುಗಡೆಯಿಂದ ಹಾರಿಸುವಂಥದ್ದು, ಇಡೀ ಧ್ವಜವನ್ನು ಹಾರಿಸುವಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಇಡೀ ಇಂಡಿಯಾದಲ್ಲಿ ಭಾರತದಲ್ಲೇ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಗಣರಾಜ್ಯೋತ್ಸವದಿಂದ ಅದನ್ನು ಫ್ಲ್ಯಾಗನ್ನು ಮೇಲೆ ಆಲ್ರೆಡಿ ಕಟ್ಟಿರ್ತಾರೆ, ಅದನ್ನು ನಾವು ಹಾರಿಸೋದು, ಕೆಳಗಡೆಯಿಂದ ಮೇಲ್ಗಡೆ ಧ್ವಜವನ್ನು ಹಾರಿಸೋದಕ್ಕೆ ಸ್ವತಂತ್ರ ದಿನಾಚರಣೆ, ಮೇಲೆ ಕಟ್ಟಿರೋ ಅಂಥ ಧ್ವಜವನ್ನು ಆಡಿಸೋದು ಗಣರಾಜ್ಯೋತ್ಸವದಿಂದ. ಒಂದು ವೇಳೆ ಯಾಕೆ ಅಂತಂದರೆ ಹಲವಾರು ಈ ಜನ್ರೇಷನ್ ಹೋಗ್ಬಿಟ್ಟಿದೆ. 90 ವಸಂತಗಳ ನಿರಂತರ ಹೋರಾಟ 1857ರಿಂದ ಹಿಡಿದು 1947 ಆಗಸ್ಟ್ 15ರವರೆಗೆ ಮಧ್ಯರಾತ್ರಿವರೆಗೆ ನಿರಂತರವಾದ ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ನಾವು ಭಾರತೀಯರು ಸುಮಾರು 450 ವರ್ಷಗಳ ಹಿಂದೆ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಾಗಲಿಂದ ಹಿಡಿದು ಆಗಸ್ಟ್ 15, 1947ರವರೆಗೂ ಕೂಡ ನಾವು ನಿರಂತರವಾದ ಹೋರಾಟ, ದಮನೀಯ ದಶ್ಯ ಎಲ್ಲರೂ ಕೂಡ ನಾವು ಅನುಭವಿಸಿದ್ದೀವಿ. ಆದ್ದರಿಂದ ನಾವು ಇವತ್ತೆಲ್ಲರೂ ಕೂಡ ಸ್ವತಂತ್ರ ಭಾರತದಲ್ಲಿ ಜೀವಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಸ್ವತಂತ್ರರಾಗಿದ್ದೇವೆ. ನಮ್ಮ ಭಾರತವನ್ನು ಮುನ್ನಡೆಸಿ ಇಡೀ ಭಾರತವು ಪ್ರಪಂಚದಲ್ಲಿ ಏಕಸ್ಥಾನದಲ್ಲಿ 1ನೇ ಸ್ಥಾನದಲ್ಲಿ ಮಾಡೋ ಮಟ್ಟಿಗೆ ನಾವೆಲ್ಲ ಶ್ರಮಿಸಬೇಕು ಅಂತೇಳಿ ನಿಮ್ಮಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ